ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ವರ್ಷಗಳಿಂದ ಆಗದೇ ಇರುವಂತಹ ಕೆಲಸಗಳು ಅಂದರೆ ಉದ್ಯೋಗ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಅಥವಾ ಕುಜದೋಷ, ಗ್ರಹದೋಷ, ಚರ್ಮವ್ಯಾಧಿಗಳು ಅಥವಾ ಆರೋಗ್ಯ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಮತ್ತು ಸರ್ಪದೋಷದಿಂದ ಬಳಲ್ತಾ ಇರೋರೆಲ್ಲರಿಗೂ ಕೂಡ ಒಂದು ಅತ್ಯದ್ಭುತವಾದಂತಹ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪೂಜೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ದಿನ ಮಾಡಿದ್ರೆ ಅತ್ಯಂತ ಶ್ರೇಷ್ಠ. ಷಷ್ಠಿ ದಿನ ಆಗದೇ ಇದ್ದವರು ಪ್ರತಿ ತಿಂಗಳು ಬರುತ್ತಲ್ಲ ಆ ಷಷ್ಠಿ ದಿನ ಕೂಡ ಮಾಡ್ಬೋದು. ಹಾಗೆ ಪ್ರತಿ ಮಂಗಳವಾರ ಕೂಡ ಈ ಒಂದು ಪೂಜೆಯನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ರೆ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಲ್ಲದೆ ಸಂತಾನ, ಉದ್ಯೋಗ ಅಥವಾ ಕುಜದೋಷ, ಗ್ರಹದೋಷಗಳಿದ್ರೂ ಕೂಡ ಪರಿಹಾರವಾಗತ್ತೆ. ಹಾಗಾದರೆ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಪೂಜೆಯನ್ನು ನೀವು ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ಹಾಗೆ ಮನೆಯಲ್ಲಿ ಕೂಡ ಮಾಡ್ಬೋದು. ಮನೆಯಲ್ಲಿ ಎಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂದರೆ ಒಂದು ಟೇಬಲ್ ಮೇಲೆ ಆಗ್ಬೋದು ಅಥವಾ ನಿಮಗೆ ಜಾಗ ಇದ್ದರೆ ದೇವ್ರ ಮನೆಯಲ್ಲೇ ಆಗಿರ್ಬೋದು, ಅಲ್ಲಿ ನೀಟಾಗಿ ಒರೆಸಿ ಗೋಮೂತ್ರ ಹಾಕ್ಬಿಟ್ಟು ಆನಂತರ ಅಲ್ಲಿ ಸ್ವಲ್ಪ ಅರ್ಶಿಣವನ್ನು ಹಚ್ಚಿ ಅರ್ಶಿಣದ ಮೇಲೆ ಈ ರೀತಿ ಸ್ಟಾರ್ ಆಕಾರವಾಗಿ ಒಂದು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಆಗಲಿ ಅಥವಾ ರಂಗೋಲಿ ಪುಡಿಯಿಂದ ಆಗಲಿ ಹಾಕ್ಕೊಳ್ಳಿ. ಈ ಥರ ರಂಗೋಲಿಯನ್ನು ಹಾಕ್ಕೊಂಡಿದ ನಂತರ ಆ ರಂಗೋಲಿಯ ಮಧ್ಯೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಆನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇದ್ದರೆ ಅದನ್ನು ನೀಟಾಗಿ ಅಭಿಷೇಕ ಎಲ್ಲ ಮಾಡಿ ಪಂಚಾಮೃತ ಅಭಿಷೇಕವನ್ನು ಆನಂತರ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಡಬೇಕು. ಗಂಧ ಅರಿಶಿನ ಕುಂಕುಮ ಇಟ್ಟು ಈ ಸ್ಟಾರ್ ರಂಗೋಲಿಯನ್ನು ಹಾಕಿದ್ದೀರಲ್ಲ ಅದರ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮಗೆ ಬೆಳ್ಳಿ ನಾಗಪ್ಪ ಇರಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಅರಿಶಿಣದ ಉಂಡೆಯನ್ನು ಮಾಡಿಬಿಟ್ಟು ಅದನ್ನೇ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು. ಹೆಚ್ಚಾಗಿ ಆ ವಿಗ್ರಹ ಎಲ್ಲರ ಮನೆಯಲ್ಲೂ ಕೂಡ ಇರೋಲ್ಲ, ಹಾಗಾಗಿ ಈ ರೀತಿ ನಾಗಪ್ಪ ಇಟ್ಕೊಂಡ್ರು ಸಾಕು. ಇವಾಗ ಇದ್ರ ಸುತ್ತಲೂ ಕೂಡ 6 ವೀಳ್ಯದೆಲೆನ ಇಟ್ಟು ಅದ್ರ ಮೇಲೆ ಮಣ್ಣಿನ ದೀಪಗಳನ್ನು ಇಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಣ್ಣಿನ ದೀಪಗಳು ಹಳೇದಾದರೂ ಪರವಾಗಿಲ್ಲ, ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಆನಂತರ ಎಣ್ಣೆ ಹಾಕ್ಕೊಳ್ಳಿ. ನೀವು ಈ ಮಣ್ಣಿನ ದೀಪದ ಬದಲು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳು ಕೂಡ ಹಚ್ಬೋದು. ಇದು ತುಂಬಾ ಒಂದು ಪರಿಣಾಮಕಾರಿಯಾದಂತಹ ಒಂದು ಪೂಜೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸುಮಾರು ಜನ ಈ ಒಂದು ಪೂಜೆಯನ್ನು ಮಾಡಿ ಒಳ್ಳೆ ಫಲಿತಾಂಶಗಳನ್ನು ಕಂಡಿದ್ದಾರೆ. ಸಂತಾನ ಇಲ್ಲದೆ ಇರೋರಿಗೆ ಖಂಡಿತವಾಗ್ಲೂ ತುಂಬಾ ಬೇಗ ಈ ಪೂಜೆ ಮಾಡೋದ್ರಿಂದ ಮಗು ಅನ್ನೋದಾಗತ್ತೆ. ಈ ಒಂದು ಪೂಜೆ ನಾನು ತೆಲುಗು ಚಾನಲಲ್ಲಿ ನೋಡಿ ತಿಳ್ಕೊಂಡಿರೋವಂಥದ್ದು. ನಿಮಗೂ ಕೂಡ ಶೇರ್ ಮಾಡೋಣ, ನಿಮಗೂ ಇದರಿಂದ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅವ್ರ ಹತ್ರ ತಿಳ್ಕೊಂಡು. ಇವಾಗ ಎಲ್ಲ ದೀಪಗಳಿಗೆ ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ, ಆನಂತರ ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ನಾವಿಲ್ಲೇನು 6 ದೀಪಗಳು ಹಚ್ಚಿದ್ದೀವಲ್ಲ ಅದು ಸಪ್ರೇಟಾಗಿ ದೇವ್ರಿಗೆ ಅಂತ ಹಚ್ಚುತ್ತಾ ಇರೋವಂಥ ದೀಪ. ಇನ್ನೂ 2 ದೀಪಗಳು ನೀವು ಮಾಮೂಲಿ ನೀಲಾಂಜನ ಇರುತ್ತಲ್ಲ ಮನೆಯಲ್ಲಿ, ಆ ದೀಪಗಳನ್ನು ಕೂಡ ಹಚ್ಚಿ ಇಡಬೇಕು. ನಾನು ಏನೇನು ಇವಾಗ ಸಮಸ್ಯೆಗಳು ಹೇಳಿದ್ನಲ್ಲ, ಸಂತಾನ, ಕಲ್ಯಾಣ, ಉದ್ಯೋಗ, ಇದೆಲ್ಲದಲ್ಲದೆ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಮಕ್ಕಳದು ಅಂದ್ರೂ ಕೂಡ, ಹಾಗೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಚರ್ಮ ವ್ಯಾಧಿಗಳಿರುತ್ತೆ, ಅಂಥವರೆಲ್ಲರೂ ಕೂಡ ಈ ಒಂದು ಪೂಜೆಯನ್ನು ಮಾಡ್ಬೋದು. ಯಾವುದೇ ಒಂದು ಪೂಜೆ ಮುಖ್ಯವಾಗಿ ನಾವು ಮಾಡಬೇಕಂತಂದರೆ ಗಣಪತಿ ಪೂಜೆ ಮಾಡೇ ಪ್ರಾರಂಭ ಮಾಡಬೇಕು. ಹಾಗಾಗಿ ಗಣಪತಿ ವಿಗ್ರಹನ ಒಂದು ವೀಳ್ಯದೆಲೆ ಮೇಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ. ಹೂವಿನಿಂದ ಅಲಂಕಾರವನ್ನು ಮಾಡಿ ಗಣಪತಿಗೆ ಪ್ರತ್ಯೇಕವಾಗಿ ನೀವು ನೈವೇದ್ಯವನ್ನು ಇಡಬೇಕು. ನಾನಿಲ್ಲಿ ಇವತ್ತು ಗಣಪತಿಗೆ ಕಲ್ಲು ಸಕ್ಕರೆ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ. ಕಲ್ಲು ಸಕ್ಕರೆ ನೈವೇದ್ಯವನ್ನು ಮಾಡಿಬಿಟ್ಟು ಅನಂತರ ಎಲ್ಲ ದೀಪಗಳನ್ನು ನಾವಿವಾಗ ಏಕಾರತಿಯಿಂದ ಹಚ್ಕೊಳ್ಳೋಣ. ನಾನು ಏಕಾರತಿ ಅಂದಾಗ ಸುಮಾರು ಜನ ಕೇಳೋ ಅಂಥದ್ದು ಏಕಾರತಿ ಅಂದರೆ ಏನು ಅಂತ ಕೇಳ್ತೀರಾ. 2 ಬತ್ತಿಗಳನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಅದ್ಬಿಟ್ಟು ಅದನ್ನು ಹಚ್ಕೊಂಡು ಬೇರೆ ದೀಪಗಳನ್ನ ಹಚ್ಚುವಂಥದ್ದು ತೋರಿಸ್ತಾ ಇದ್ದೀನಲ್ವ. ಈ ರೀತಿ ನೀವು ದೀಪವನ್ನು ಹಚ್ಚುವಾಗ ಮೂಕವಾಗಿ ದೀಪ ಹಚ್ಚೋದಲ್ಲ, ನೀವು ದೀಪ ಹಚ್ಚುವಾಗ ಸಂಕಲ್ಪ ಮಾಡ್ಕೊಳ್ಬೇಕು. ಸ್ವಾಮಿ, ನಾನು ಇಷ್ಟು ವಾರ ಈ ಒಂದು ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ಈ ಪೂಜೆ ಮಾಡೋದ್ರಿಂದ ನನ್ನ ಈ ಬಾಧೆಗಳೆಲ್ಲವೂ ಕೂಡ ಕಡಿಮೆ ಆಗಲಿ, ನನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಸ್ವಾಮಿಯನ್ನು ಮನಸಾರೆ ಕೇಳಿಕೊಂಡು ಅನಂತರ ಪೂಜೆಯನ್ನು ಶುರು ಮಾಡಬೇಕು. ಅದನ್ನೇ ಸಂಕಲ್ಪ ಅನ್ನೋದು. ಇವಾಗ ಈ ನಾಗಪ್ಪನ ಮೂರ್ತಿಗೆ ಅರಿಶಿನ ಕುಂಕುಮ ಜೊತೆಗೆ ಕೆಂಪು ಅಕ್ಷತೆಯನ್ನು ಸಮರ್ಪಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೆ ಗಣಪತಿಗೆ ಕೆಂಪು ಅಕ್ಷತೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಕೆಂಪು ಅಕ್ಷತೆಯನ್ನು ಹಾಕಿ ಗೆಜ್ಜೆ ವಸ್ತ್ರ ಸಮರ್ಪಿಸಿ ಅನಂತರ ಧೂಪವನ್ನು ಕೊಟ್ಟು ದೇವರನ್ನು ಆವಾಹನೆ ಮಾಡಬೇಕು. ಅಂದರೆ ನಾನಿವತ್ತು ನಮ್ಮ ಮನೆಯಲ್ಲಿ ಈ ಪೂಜೆಯನ್ನು ನೆರವೇರಿಸ್ತಾ ಇದ್ದೀನಿ, ಈ ಪೂಜೆಯ ಆತಿಥ್ಯವನ್ನು ಸ್ವೀಕರಿಸು ಬಾ ಅಂತ ದೇವ್ರನ್ನ ಕರೆಯೋದನ್ನು ನಾವು ಆವಾಹನೆ ಅಂತ ಕರಿತೀವಿ. ಇವಾಗ ದೇವ್ರಿಗೆ ಧೂಪವನ್ನು ಮಾಡಿ ಅನಂತರ
ನೈವೇದ್ಯಕ್ಕೆ ದೇವರಿಗೆ ನಾನು ವೀಳ್ಯದೆಲೆ ಅಡಿಕೆ ತಾಂಬೂಲ ಅಂದರೆ ತಾಂಬೂಲದ ಜೊತೆ ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನೀವು ಬೇಕಾದರೆ ಏನು ಬೇಕಿದ್ರೂ ನೈವೇದ್ಯಕ್ಕೆ ಇಡ್ಬೋದು. ಚಿಗಳಿ ಉಂಡೆ, ತಂಬಿಟ್ಟು ಅದೆಲ್ಲ ನಾಗಪ್ಪಂಗೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ. ಅನಂತರ ಅಷ್ಟೋತ್ತರವನ್ನು ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಬಿಡಿ ಹೂವಿನಿಂದಾಗಲಿ, ಅಕ್ಷತೆಯಿಂದ ಆಗಲಿ, ಅಥವಾ ಬೆಳ್ಳಿ ಹೂಗಳಿಂದ ಆಗಲಿ, ಭಂಡಾರ ಸಿಗುತ್ತಲ್ಲ ಮುರುಗನ್ ಟೆಂಪಲಲ್ಲೆಲ್ಲ ಕೊಡ್ತಾರೆ ನೋಡಿ, ಹಣೆ ಹಚ್ಕೊಳ್ತೀವಲ್ಲ, ಅಂತಹ ಭಂಡಾರ ಸಿಕ್ಕಿದ್ರು ಕೂಡ, ಅಂದರೆ ವಿಭೂತಿ ಸಿಕ್ಕಿದ್ರು ಕೂಡ ಅದರಲ್ಲೂ ಅರ್ಚನೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಇವಾಗ ಅಷ್ಟೋತ್ತರ ಎಲ್ಲ ಮುಗಿದ ನಂತರ ನೈವೇದ್ಯ ಮಾಡ್ತಾ ಇದ್ದೀನಿ. ಬಾಳೆಹಣ್ಣೆಲ್ಲ ಮುರಿದು ಕಾಯನ್ನು ಒಡೆದು ನೀವು ಪೂಜೆ ಮಾಡ್ಬೋದು. ಅನಂತರ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿ ಇವಾಗ ಮಹಾಮಂಗಳಾರತಿಯನ್ನು ನೆರವೇರಿಸಬೇಕು. ಇಷ್ಟೇ ಸರಳವಾಗಿ ಈ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಅಕ್ಕಿಟ್ಟಿನಿಂದ ಮಾಡಿರುವಂಥ ದೀಪಗಳು ಪೂಜೆ ಎಲ್ಲ ಮುಗಿದಿದ ನಂತರ ಅದನ್ನು ಯಾವುದಾದ್ರೂ ಒಂದು ಹಸುವಿಗೆ ತಿನ್ನೋದಕ್ಕೆ ಕೊಡಿ. ಹಾಗೆ ಪೂಜೆಗೆ ಅಂತ ನೀವೇನು ಹಣ್ಣನ್ನು ನೈವೇದ್ಯ ಮಾಡಿರ್ತೀರಲ್ಲ, ಸಂತಾನ ಭಾಗ್ಯ ಇಲ್ಲದೆ ಇರೋರು ಆ ಹಣ್ಣನ್ನು ಯಾರಿಗೂ ಕೊಡದೆ ನೀವು ದಂಪತಿಗಳಿಬ್ಬರೇ ತಿನ್ನಬೇಕಾಗತ್ತೆ. ಅಥವಾ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ಉದ್ಯೋಗದಲ್ಲಿ ಪ್ರಮೋಷನ್ ಆಗಬೇಕು ಅನ್ನೋರೆಲ್ಲರೂ ಕೂಡ ಯಾರು ಪೂಜೆ ಮಾಡಿರ್ತೀರೋ ಅವರು ಕೂಡ ಈ ಹಣ್ಣನ್ನು ಅಂದರೆ ಪ್ರಸಾದವನ್ನು ಸೇವನೆ ಮಾಡಬೇಕಾಗತ್ತೆ. ತುಂಬಾ ಪರಿಣಾಮಕಾರಿಯಾದಂತಹ ಒಂದು ಪೂಜೆ ಇದು. ಪ್ರತಿ ಮಂಗಳವಾರ ಆದರೂ ಮಾಡಿ, ಅಥವಾ ಪ್ರತಿ ತಿಂಗಳು ಬರುವಂತಹ ಷಷ್ಠಿ ದಿನವಾದರೂ ಮಾಡಿ, ಅಥವಾ ವರ್ಷಕ್ಕೆ ಒಮ್ಮೆ ಬರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಎಂದು ಮಾಡಿದ್ರೆ ಇದ್ದಿದ್ದು ಶ್ರೇಷ್ಠ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.